ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 9ನೇ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿ ಎಪಿಸೋಡ್ ಹೇಗಿರುತ್ತೆ, ಈ ಸಂಚಿಕೆಯಲ್ಲಿ ಸೇವ್ ಆಗಿದ್ದು ಯಾರು, ಈ ಎಪಿಸೋಡ್ ಅಲ್ಲಿ ಯಾವ ರೀತಿಯಾದ ಟಾಸ್ಕ್ ಇರುತ್ತೆ, ಮತ್ತೆ ಸೇವ್ ಆಗಿದ್ದು ಯಾರು, ಯಾವ ಆರ್ಡರ್ ಅಲ್ಲಿ ಸೇವ್ ಆದ್ರು ಇವತ್ತಿನ ಸಂಚಿಕೆ ಇಲ್ಲ. ಅಂದ್ರೆ ಶನಿವಾರ ಸೇವ್ ಆಗಿದ್ದು ಯಾರು, ಭಾನುವಾರ ಎಪಿಸೋಡ್ಗೆ ಮುಂದೂಡಲಾಗಿದ್ದ ಕಂಟೆಸ್ಟೆಂಟ್ ಗಳು ಯಾರು, ಮುಖ್ಯವಾಗಿ ಕಿಚ್ಚನ್ ಚಪ್ಪಾಳೆ ಕೊಟ್ಟಿದ್ದು ನಾನು ಧನರಾಜರ್ಗೆ ಅಂತ ಹೇಳಿದ್ದೆ ಇದಕ್ಕಿಂತ ಮುಂಚೆ. ಮತ್ತೆ ಧನರಾಜರ್ಗೆ ಕಿಚ್ಚನ್ ಚಪ್ಪಾಳೆ ಸಿಕ್ತಾ, ಇನ್ಮೇಲೆ ಕಿಚ್ಚನ್ ಚಪ್ಪಾಳೆ ಇರುತ್ತಾ, ಅದಾದ್ಮೇಲೆ ಇವತ್ತಿನ ಒಂದು ಟಾಸ್ಕ್ ತುಂಬಾ ಚೆನ್ನಾಗಿರುತ್ತೆ. ಒಬ್ರಿಗೆ ಸಾರಿ ಕೇಳಬೇಕು, ಅದು ಟಾಸ್ಕ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ, ಮುಖ್ಯವಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ 7 ಜನ ನಾಮಿನೇಟ್ ಆಗಿದ್ದಾರೆ. ಆ 7 ಜನದಲ್ಲಿ 2 ಸೇವ್ ಆಗಿದ್ದಾರೆ. ಒಬ್ಬ ಕಾಮನ್ ಮ್ಯಾನ್ ಅಂದ್ರೆ ಸುಳ್ಳಾಗಲ್ಲ. ಮತ್ತೆ ಸೇವ್ ಆಗಿದ್ದು ಯಾರು, ಯಾವ ರೀತಿ ಇತ್ತು, ಇವತ್ತಿನ ಎಪಿಸೋಡ್ ಇರುತ್ತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇ ನಾನು ಅಪ್ಡೇಟ್ ಕೊಟ್ಟಿದ್ದೆ, ಮನೆ ಮಂದಿಗೆಲ್ಲ ಕಿಚ್ಚ ಸರ್ ಸಖತ್ತ ಕ್ಲಾಸ್ ತಗೊಂಡಿದ್ರಂತ. ಯಾಕಂದ್ರೆ ರಾಜನಿಂದ ತಿರುಗಿ ಬೇಕಬೇಕಾಗಿತ್ತು, ಅಲ್ಲಿನ ಪ್ರಜೆಗಳು ಅದೇ ತಿರುಗಿ ಬಿದ್ದಿಲ್ಲ. ಅದರಲ್ಲಿ ಮುಖ್ಯವಾಗಿ ನಮ್ಮ ಗೌತಮ್ ಅವರಿಗೆ ಸಖತ್ತ ಕ್ಲಾಸ್ ತಗೊಂಡಿದ್ದಾರೆ. ರಾಜಗೆ ನೀವು ಸಲಹೆಗಾರರ, ಅಲ್ಲಿನ ಪ್ರಜೆಗಳ ಗೊತ್ತಾಗಿಲ್ಲ, ನೀವು ಯಾವ ರೀತಿಯಾದ ಒಂದು ಆಟ ಆಡಿದ್ರಿ ಇವಾಗ ಅಂತ ಹೇಳಿ ಬೈದಿದ್ದಾರೆ. ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೆ. ಇನ್ನು ಅದಾದ್ಮೇಲೆ ಮೋಕ್ಷಿತ್ ಅವರಿಗೆ ಕ್ಯಾಪ್ಟನ್ಗೆ ಮರ್ಯಾದೆ ಕೊಡಬೇಕಾಗಿತ್ತು ಅಂತೆಲ್ಲ ಬೈದರೆ, ಇದನ್ನು ನಾನು ಹೇಳಿದ್ದೆ. ಇನ್ನು ಮುಖ್ಯವಾಗಿ ಇಲ್ಲಿ ಮಾತಾಡಬೇಕಾಗಿದೆ ಅಂದ್ರೆ ಕಿಚ್ಚನ್ ಚಪ್ಪಾಳೆ ಬಗ್ಗೆ. ಕಿಚ್ಚನ್ ಚಪ್ಪಾಳೆ ವಿಷಯ ಬಂದ್ರೆ ಖಂಡಿತವಾಗ್ಲೂ ಈ ಸೀಸನ್ ಅಲ್ಲಿ ಕೊಟ್ಟಿರೋದೇ 3 ಕೊಟ್ಟಿರೋ ಕಿಚ್ಚನ್ ಚಪ್ಪಾಳೆ. ಒಂದು ಮಂಜು ಅವರಿಗೆ, ಒಂದು ಬಂದ್ಬಿಟ್ಟು ಹನುಮಂತ್ ಅವರಿಗೆ, ಒಂದು ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರಿಗೆ ಅಷ್ಟೇ ಕೊಟ್ಟಿರೋದು. ಇವಾಗಿಂದ ಕಿಚ್ಚನ ಚಪ್ಪಾಳೆನೇ ಇರಲ್ಲ. ಖಂಡಿತವಾಗ್ಲೂ ಇದು ಪಕ್ಕ ಮಾಹಿತಿ ಕೂಡ ಹೌದು. ಯಾಕಂದ್ರೆ ನಾನು ಕಿಚ್ಚನ್ ಚಪ್ಪಾಳೆ ಯಾರಿಗಾದ್ರೆ ಕೊಟ್ರೆ ನೀವು ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ, ಅವ್ರನ್ನ ಪದೇ ಪದೇ ಹೀಯಾಳಿಸ್ತಾ ಇರ್ತೀರಾ, ಟಾರ್ಗೆಟ್ ಮಾಡಿ ಆಟ ಆಡ್ತೀರಾ. ಅದೇ ಕಾರಣಕ್ಕೆ ಇನ್ನು ಮುಂದೆ ಈ ಸೀಸನ್ ಅಲ್ಲಿ ಕಿಚ್ಚನ ಚಪ್ಪಾಳೆ ಇರಲ್ಲ ಅಂತ ಹೇಳಿ ಕಿಚ್ಚ ಸರ್ ಖಡಕ್ ಆಗಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ಖಡಕ್ ಆಗಿ ಒಂದು ಮಾತು ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಇನ್ಮೇಲೆ ಈ ವಾರನೂ ಇಲ್ಲ, ಮುಂದಿನ ಯಾವ ವಾರದಲ್ಲೂ ಈ ಸೀಸನ್ ಅಲ್ಲಿ ಕಿಚ್ಚನ ಚಪ್ಪಾಳೆ ಇರುವುದಿಲ್ಲ. ಇದು ಪಕ್ಕ ಮಾಹಿತಿ ಕೂಡ ಹೌದು. ಇನ್ನು ಅದಾದ್ಮೇಲೆ ಕಂಟೆಸ್ಟೆಂಟ್ ಗಳು ಯಾರಾದ್ರೆ ಸೇವ್ ಆದ್ರಂತಾರೆ, ಖಂಡಿತವಾಗ್ಲೂ ನಾನು ಒಂದು ವೋಟಿಂಗ್ ರಿಸಲ್ಟ್ ಅಂತ ತಗೊಂಡಾಗ ಹೇಳಿದ್ದೆ, ಕೊನೆಯಲ್ಲಿರೋದು ಐಶ್ವರ್ಯ, ಸೆಕೆಂಡ್ ನಮ್ಮ ಗೋಲ್ಡ್ ಸುರೇಶ್ ಅಂತ. ಅಲ್ಲೇ ಇಲ್ಲಿ ವಿರುದ್ಧವಾಗಿ ಏನಾಗ್ತಾ ಇದೆ ಅಂದ್ರೆ ಮೊದಲೇದಾಗೆ ಸೇವ್ ಆಗಿರೋದು ನಮ್ಮ ಗೋಲ್ಡ್ ಸುರೇಶ್ ಅವರು ಸೇವ್ ಆಗಿದ್ದಾರೆ. ಎಲ್ಲರೂ ಅನ್ಕೊಂಡಿದ್ವಿ ಗೋಲ್ಡ್ ಸುರೇಶ್ ಅವರಿಗೆ ಮನೆಯಿಂದ ಹೊರಗೆ ಹೋಗ್ಬೋದು, ಇಲ್ಲ ಐಶ್ವರ್ಯ ಹೋಗ್ಬೋದು ಅಂತ. ಆದ್ರೆ ಗೋಲ್ಡ್ ಸುರೇಶ್ ಅವರು ಸೇವ್ ಆಗಿದ್ದಾರೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಇವತ್ತಿನ ಸಂಚಿಕೆಯಲ್ಲಿ. ಇನ್ನು ಅದಾದ್ಮೇಲೆ ಸೆಕೆಂಡ್ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು, ವೋಟಿಂಗ್ ಲಿಸ್ಟ್ ಅಲ್ಲಿ ಪ್ರಥಮ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರೇ. ಬಟ್ ಫಸ್ಟ್ ಅವ್ರನ್ನೇ ಸೇವ್ ಮಾಡಬೇಕಾಗಿತ್ತು, ಇಲ್ಲಿ ಕೇವಲ ರ್ಯಾಂಡಮ್ ಆಗಿ ಸೇವ್ ಮಾಡಿದ್ದಾರೆ. ಫಸ್ಟ್ ಗೋಲ್ಡ್ ಸುರೇಶ್, ಸೆಕೆಂಡ್ ನಮ್ಮ ತ್ರಿವಿಕ್ರಮ್, ಅದಾದ್ಮೇಲೆ ಇನ್ನು ಯಾರನ್ನೂ ಸೇವ್ ಮಾಡಿಲ್ಲ ಈ ಎಪಿಸೋಡ್ ಅಲ್ಲಿ. ಈ ಎಪಿಸೋಡ್ ನೋಡಿದಾಗ ಇನ್ನೊಂದು ಸ್ಪೆಷಲ್ ಏನಂದ್ರೆ ಒಂದು ಟಾಸ್ಕ್ ಇರುತ್ತೆ, ಫ್ಲವರ್ ಕೊಡೋದು, ಹೂ ಕೊಟ್ಟು ಸಾರಿ ಕೇಳ್ಬೇಕು ಒಬ್ಬರಿಗೆ. ಮತ್ತೆ ನಮ್ಮ ಇಲ್ಲಿ 3 ಮೇನ್ ಆಗಿ ಮಂಜಣ್ಣಗೆ, ಗೌತಮಿಗೆ, ಮೋಕ್ಷತ್ಗೆ, ತ್ರಿವಿಕ್ರಮ್ಗೆ ತುಂಬಾ ಆಗ್ತಾ ಇಲ್ಲ, ಫೈಟ್ ಬೇರೆ ಮಾಡ್ತಾ ಇದಾರೆ. ನೋಡ್ಬೇಕು ಈ ಎಪಿಸೋಡ್ ಅಲ್ಲಿ ಯಾರು ಫ್ಲವರ್ ಕೊಟ್ಟು ಸಾರಿ ಕೇಳ್ತಾರ ಅಂತ. ಈ ಟಾಸ್ಕ್ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಅಲ್ಲಿನ ಕಂಟೆಸ್ಟೆಂಟ್ ಗಳಿಗೆ ಯಾರಾದ್ರೂ ಮನಸ್ತಾಪ ಇದ್ದಾಗ, ಯಾರನ್ನಾದ್ರೂ ಕ್ಷಮೆ ಕೇಳಬೇಕು ಅಂದಾಗ ತುಂಬಾನೇ ಮುಖ್ಯ ಆಗಿರುತ್ತೆ. ಇಂತ ಒಂದು ಟಾಸ್ಕ್ ಕೊಟ್ಟಾಗ, ಟಾಸ್ಕ್ ಬಂದಾಗ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಯಾಕಂದ್ರೆ ಈ ವೀಕ್ ಎಲ್ಲ ಕಿತ್ತ ಇಡ್ತಾರೆ, ಒಂದು ಫ್ಲವರ್ ಕೊಟ್ಟು ಸಾರಿ ಕೇಳಿದ್ರೆ ಅದೆಲ್ಲ ಫುಲ್ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿನ ಕಂಟೆಸ್ಟೆಂಟ್ ಆಗದೆ ಇರಬಹುದು, ಬಟ್ ಹೊರಗಿನ ಪ್ರಜೆಗಳಿಗೆ ಒಳ್ಳೆ ವ್ಯಕ್ತಿ ಪರವಾಗಿಲ್ಲ, ಮಾಡಿ ತಪ್ಪಿಗೆ ಸಾರಿ ಕೇಳ್ದ ಅನ್ನೋದು ಒಂದು ಸ್ವಲ್ಪ ಮೈಂಡ್ ಅಲ್ಲಿ ಆಗುತ್ತೆ. ಅದೇ ಕಾರಣಕ್ಕೆ ಇವತ್ತಿನ ಎಪಿಸೋಡ್ ಅಲ್ಲಿ ಈ ರೀತಿ ಇರುತ್ತೆ ಅಂತ ಹೇಳಿ ಒಂದು ಪಕ್ಕ ಮಾಹಿತಿ ಕೂಡ ಇದೆ. ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಹೇಳಿದೆ ಆಲ್ರೆಡಿ ಗೋಲ್ಡ್ ಸುರೇಶ್ ನಮ್ಮ ತ್ರಿವಿಕ್ರಮ ಸೇವ್ ಆಗಿದ್ದಾರೆ. ಕಿಚ್ಚನ ಚಪ್ಪಾಳೆ ಯಾರಿಗೂ ಕೊಟ್ಟಿಲ್ಲ, ಇನ್ಮೇಲೆ ಕೊಡೋದು ಇಲ್ಲ. ಈ ರೀತಿ ಇರುತ್ತೆ ಇವತ್ತಿನ ಎಪಿಸೋಡ್. ಮತ್ತೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.